ಬಾ ನಿಂಗೆ ಹೆಂಗ್ ಬೇಕು ಹಂಗೆ ಬರ್ಕೊಳುವಂತೆ. ಅದು ಆ ಟೆನ್ಷನ್ ಎಲ್ಲ ಮಾಡ್ಲೇಬೇಡ ಬಾ. ಸರಿ ಸರ್, ಅದು ಬರ್ತೀನಿ ಬೇಗ. ನೀನು ಆ ಟೆನ್ಷನ್ ಎಲ್ಲ ಮಾಡ್ಕೊಂಡ್ಲೇಬೇಡ. ನೀನ್ ಹೆಂಗ್ ನನಗೆ ಖಾಲಿ ಪೇಪರಿಗೆ ಸೈನ್ ಹಾಕೊಟ್ಟಿದ್ಯಾ ಕಣ್ಣು ಮುಚ್ಕೊಂಡು, ಹ್ಞೂ ಅದೇ ಥರ ನಾನು ನಿಂಗೆ ಖಾಲಿ ಪೇಪರಿಗೆ ಸೈನ್ ಹಾಕೊಡ್ತೀನಿ ಬಾ. ನೀನು ಯಾಕೆ ಟೆನ್ಷನ್ ಮಾಡ್ಕೊತೀನಿ? ಅದು ಸರ್ ನಿಮ್ಮ ಮೇಲೆ ನಂಬಿಕೆಯಿಂದ ತಾನೇ ನಾನು ಅವತ್ತು ಸೈನ್ ಹಾಕ್ಸ್ಕೊಟ್ಟಿದ್ದು. ನಾನು ತಂಗಿನ ಮಹೇಶ್ ಅದಕ್ಕೆ ಕಣ ನಾನು ನಿಂಗೆ ನೋಡ ಮರೆ, ನಾನು ನಿಂಗೆ ಏನಾದ್ರು ರೇಟ್ ಹೇಳಿದ್ನ ಹೇಳು. ಇವತ್ತರೆಗೂ ನಾನು ಬಾಯ್ಬಿಡಿ ಏನೋ ನಿನಗೆ ನನಗೆ ಒಳ್ಳೇದಾದ್ರೆ ನಿನಗೂ ಒಳ್ಳೇದು ಮಾಡಬೇಕು ಅಂತ ನನ್ನ ತಲೆಯಲ್ಲಿರೋದು. ನನಗೆ ಒಳ್ಳೆ ರೇಟ್ ಸಿಕ್ಕಿದ್ರೆ ನಿನಗೆ 6 ಕಾಸು 3 ಕಾಸಿಗೆ ಕೊಡೋದು ಬೇಡ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು. ಅರ್ಥ ಆಯ್ತಾ ನಿನಗೆ? ಹೌದು ನೀನೇನು ಮಾಡ್ತಾ ಇದೀಯಾ? ಅದನ್ನ ಹಿಂಸೆ ಮಾಡಿ ಬಾಯ್ ಬಿಡಿಸ್ತೀಯ. ಏನಂತ ಸರ್ ಹೇಳ್ಬಿಡಿ ಸರ್ ರೇಟು, ಹೇಳ್ಬಿಡಿ ಸರ್. ನಾನು ನನ್ನ ತಲೆಯಲ್ಲಿ ನಾನು ನಿಂಗೆ ನಾನು ನಿಂಗೆ ಏನಂತ ಹೇಳಿದೆ ಹೇಳು, ಶಶಿಕುಮಾರ್ ಅವರು ಜಡ್ಜು ನಾನು ಮಾತಾಡ್ಬೇಕಾದ್ರೆ ನಿನ್ನನ್ನು ಕೂರಿಸ್ಕೊತೀನಿ ಮಹೇಶ. ಎದುರುಗಡೆ ಏನು ರೇಟ್ ಫೈನಲ್ ಆಗುತ್ತೆ ನನಗೆ ಸ್ವಲ್ಪ ಕಮ್ಮಿಲಿ ಕೊಡು, ನೀನು ಸ್ವಲ್ಪ ಕಮ್ಮಿ ತಗ, ನಂಗೆ ಸ್ವಲ್ಪ ಸೇರಿಸ್ಕೊಡು ಅಂತ ಅವತ್ತೇ ಕೇಳಿಲ್ವ ನಾನು? ಹೌದು ಸರ್, ಅದನ್ನ ಕೇಳಿದ್ರಿ ನಾಳೆ ದಿನ ಅದನ್ನ ಒಂದು ಹೇಳ್ಬಿಡಿ ಫೈನಲ್ ಮಾಡಿ. ಅಲ್ಲ ನಾನು ನಿಂಗೆ ಹೇಳಿದ ಅರ್ಥ ಮಾಡ್ಕ. ನಂಗೇನಾರ ತೀರಾ ಅಲ್ಲಿ ಅವ್ರು ಕಮ್ಮಿ ಕೇಳಿದ್ರೆ ನಾನೇನು ನಿನಗೆ ಫುಲ್ ಸೇರಿಸ್ಕೊಡ್ತೀನಿ ಮರೆ. ಅದ್ರಲ್ಲಿ ನನಗೇನು ಕೊಡ್ಲೇಬೇಡ. ನಾವು ನೋಡೋ ಆ ಥರ ಮನ್ಸಿರೋರು. ನೀನೇನಂತ ಹೇಳಿದೆ ಹೇಳೋ? ನಿಮ್ಮನ್ನು ನಂಬಿದ್ದೀನಿ ಸರ್ ಅಂತ ಹೇಳಿದೆ ತಾನೆ? ನಾನು ಅವತ್ತಿಗೂ ಇವತ್ತವರೆಗೂ ನೀನೇನು ಹೇಳಿರೋ ಮಾತು ಏನೋ, ನಿಮ್ಮನ್ನು ನಂಬಿದ್ದೀನಿ ಸರ್, ನೀವು ಏನು ಮಾಡ್ತೀರಾ ಮಾಡಿ ಅಂತ ಹೇಳಿದ್ಮೇಲೆ ಯಾವ್ಯಾವ ಕಾರಣಕ್ಕೂ ನಿನಗೆ ಮೋಸ ಅಂತೂ ಮಾಡಲ್ಲ, ತಿಳ್ಕೊಬಿಡು. ನಿನಗೆಲ್ಲ ನಮಗೆ ಆ್ಯಕ್ಚುಲಿ ನಾವು ಇಂಟೆನ್ಷನ್ ಬೇರೆಯವ್ರಿಗೂ ಮಾಡಲ್ಲ. ನಿನ್ನ ತಲೆನೇ ಕೆಡಿಸ್ಕೊಬೇಡ. ನಂಬಿಕೆಯಿಂದನೇ ನಿಂಗೆ ನಾಳೆ ಬೆಳಿಗ್ಗೆ ಪೇಪರ್ ಆಗಲಿಲ್ಲ ಅನ್ನೋದು ಡೌಟ್ ಮಾಡ್ಕೋಬೇಡ. ಬೇಕಾದ್ರೆ ಖಾಲಿ ಪೇಪರ್ಗೆ ಸೈನ್ ಹಾಕೊಂಡಿರ್ತೀನಿ, ಪೇಪರ್ ಇಟ್ಕೊಂಡಿರು. ಪೇಪರ್ ಮಾಡಿದ್ಮೇಲೆ ಆಮೇಲೆ ನಿಂಗೆಲ್ಲ ಓಕೆ ಆದಮೇಲೆ ಇದು ಮಾಡೋಣಂತೆ. ಸರಿ ಸರ್, ಏನು ಟೆನ್ಷನ್ ಮಾಡ್ಕೋಬೇಡ ಮರ, ನಾನು ಹೇಳಿಲ್ವ ನಿಂಗೆ? ಸರ್ ನಾನು ಯಾವ ಟೆನ್ಷನ್ ಇಲ್ಲ ಸರ್. ಇದು ಬಿಟ್ರೆ ನಂಗೆ ಬೇರೆ ಏನಾರು ಇತ್ತು ಅಂದ್ರೆ ಬಿಡು, ಒಂದು ಕಳ್ಕೊಂಡು ಒಂದು ಪಡ್ಕೊಂಡು, ಇದು ಬಿಟ್ರೆ ನನಗೆ ಇನ್ನೇನು ಇಲ್ಲ ಸರ್. ದಿವಸ ನಾನು ನೀನು ಎಲ್ಲ ಓಪನ್ ಆಗಿ ಮಾತಾಡಿ ನಾನು ನಿಂಗೆಲ್ಲ ಕ್ಲೀನಾಗಿ ಬಿಡಿಸಿ ಹೇಳಿ ಮತ್ತು ನೀನು ನಮ್ಮ ಮೇಲೆ ಡೌಟ್ ಕೊಟ್ಟರು ನಾನು ಏನು ಅಂತ ಹೇಳಲಿಲ್ಲ. ಡೌಟ್ ಅಂತಲ್ಲ ಸರ್, ನನ್ನ ಜೀವನ ಇರೋದೇ ಅದೊಂದ್ರಲ್ಲ ಸರ್. ಡೌಟ್ ಅದ್ರಲ್ಲಿ ಏನು ಬರುತ್ತೆ ಸರ್? ನೀವು ಒಂದು ಕಳ್ಕೊಂಡ್ರೆ ಒಂದು ಪಡಿತೀರ ಇರುತ್ತೆ ನಿಮ್ಮ ಹತ್ರ, ನಮ್ಮ ಹತ್ರ ಎಲ್ಲಿ ಸರ್? ಮಹೇಶ್, ನಾನು ನಿಂಗೆ ಏನಂತ ಹೇಳಿದ್ದೀನಿ ಹೇಳು? ಯಾವುದೇ ಕಾರಣಕ್ಕೂ ನಿಂಗೆ ಮೋಸ ಅಂತೂ ಆಗಲ್ಲ ಮರೆ ನಮ್ಮ ಹತ್ರ ಅಂತ ಹೇಳಿದ್ದೀನಿ ತಾನೆ? ಅವತ್ತಿಂದ ಇವತ್ತರೆಗೂ ಅಂದಿದ್ರೆ ನನ್ನ ಪೇಪರ್ ನೀನು ನೋಡೋ ಮರೆ, ಪೇಪರು ನಿನ್ನ ಗ್ಯಾರಂಟಿಗೆ ಇಟ್ಕ. ನಾನು ಏನು ಇವತ್ತು ಮಾತಾಡಿದ್ದೀನಿ ಕೊನೆವರೆಗೂ ನಾನು ಈ ಮಾತು ಉಳಿಸ್ಕೊಂಡಿಲ್ಲ ಅಂತ ತೂ ಅಂತ ಕರಿ ನೀನು. ಸರಿ, ಅರ್ಥ ಆಯ್ತಾ? ನನಗೇನು ಮಾತಾಡಿದ್ದೀನಿ ಕೊನೆವರೆಗೂ ನಾನು ಮಾತು ಉಳಿಸ್ಕೊಂಡಿಲ್ಲ ಅಂದ್ರೆ ನಾನು ತೂ ಅಂತ ಕರ್ಕೊಂಡು. ನಾನು ಹೇಳಿಲ್ವ ನಿಂಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ದಿದ್ದಂಗೆ ನಾನು ಮಾಡ್ತೀನಿ ಮರೆ, ಟೆನ್ಷನ್ ಮಾಡ್ಕೊಬೇಡ. ನಿಂಗೆ ಲಾಸ್ ಆಗ್ದಿದ್ದಂಗೆ ನಾನು ಹ್ಯಾಂಡಲ್ ಮಾಡೋ ಜವಾಬ್ದಾರಿ ನಂದು, ನಿಂಗೆ ಅಷ್ಟು ದುಡ್ಡು ಸೇರಿಸೋ ಜವಾಬ್ದಾರಿ ನಂದು ಅಂತ ಹೇಳಿಲ್ವ ನಾನು? ಸರಿ ಸರ್, ಟೆನ್ಷನ್ನೇ ಮಾಡ್ಕೋಬೇಡ ನೀನು. ನಾವು ಮರೆ ನೀನು ಹೇಳ್ತಾ ಇಲ್ವಾ? ನೀನೇ ಹೇಳ್ತಿದ್ದೀನಿ ನಿಮ್ಗೆ ಬೇಕಾದಷ್ಟಿದೆ ಅಂತ. ನಮಗೇನು ಮರೆ ಆಯಿತು, ನಿನ್ಗೆ ಸ್ವಲ್ಪ ಸೇರಿಸ್ಕೊಟ್ರೆ ನಮ್ಗೇನಂತೆ? ಅದಕ್ಕೆ ಸರ್ ಕೇಳ್ಕೊಂಡು ನಾನು ಆವಾಗಿಂದ 15 ಸರ್ ರಿಕ್ವೆಸ್ಟ್ ಎಲ್ಲ ಕೇಳ್ಕೊಂಡಿದ್ದು. ಈಗ ನೆನ್ನೆ ನಿಮ್ಮ ಮನೆಗೆ ಬಂದೆ, ನಾನು ನೋಡಿದೆ ಫರ್ನಿಚರ್ ಎಷ್ಟಿದಾವೆ ಏನಿದಾವೆ ಅಂತ ಕೇಳಿದೆ. ನಾನು ಬಾಯಿ ಬಿಟ್ಟೆ ಕೇಳಿದೆ, ಎಲ್ಲ ಮನೆ ಮಂಚೆ ಬೆಡ್ ಹಾಕೊಂಡಿಲ್ಲ ಅಂತ. ನಮ್ದು ನೋಡು ಆ ಥರ ಮನ್ಸು. ಅದು ನೀನು ಬೆಡ್ ನಮ್ಗೆ ಗೊತ್ತು, ನೀವೆಲ್ಲ ಇಂಟೆನ್ಷನ್ಲಿ ಹಾಕೋಣಕ್ಲ ಅಂತ. ನಿಮ್ಗೆ ಇದ್ರ ಮೇಲೆ ಮಂಗುದ್ರೇನೆ, ಚಾಪೆ ಮೇಲೆ ಮಂಗುದ್ರೇನೆ ಆ ಬಾಡಿ ಒಳ್ಳೆ ಅಷ್ಟು ಫಿಟ್ ಆಗಿರುತ್ತೆ ಅಂತ ಹಂಗೆ ಮಲ್ಗವ್ರು ನೀವು. ಹೌದು, ಆದ್ರೂ ನಾನು ಕೇಳಿದ್ದೇನಂತ, ಎಲ್ಲ ಮನುಷ್ಯ ಬೆಡ್ ಗಿಡ್ ಏನು ಹಾಕೊಂಡಿಲ್ಲಲ್ಲ ಅಂತ ಕೇಳಲಿಲ್ಲ ನಾವು. ಕೇಳಿದ್ರಿ ನಾವು ಕಣ್ಣಲ್ಲಿ ಅಂಥವೆಲ್ಲ ನೋಡಿ ಬಂದಾಗ ಓ ಪಾಪ ಏನೋ ಅವನಿಗೂ ಒಂದು ಒಳ್ಳೇದಲ್ಲ ಆಗಬೇಕು ಅನ್ನೋದು ನಮ್ಮ ಮನಸ್ಸು. ನಾವು ಹಂಗೆ ಆ ಥರ ಯೋಚನೆ ಮಾಡೋರು. ನೀನು ನಮ್ಮನ್ನು ಬೇರೆ ಥರ ಬೇರೆಯವ್ರ ಹಂಗೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು. ಸರಿ ಸರ್, ಆಯ್ತು. ನಂಬಿಕೆ ಇಲ್ಲ ಅಂತಲ್ಲ ಸರ್, ನಂಬಿಕೆ ಇದೆ. ನಿಮ್ಗೆ ಬಿಟ್ಟಿದ್ದೆ ಸರ್, ಅದು ಏನು ಮಾಡಿದ್ರೆ ಮಾಡಿ ಸರ್, ಆಯ್ತು. ನೀನು ಹೇಳಿಲ್ವ ನಿಂಗೆ? ನನ್ನ ಲಾಯರ್ ಕೇಳಕ್ಕೆ ಹೋದ್ರು, ಲೀಗಲ್ ಆಗಿ ಯಾರು ಕೇಳಕ್ಕೆ ಹೋದ್ರು ನೀವು ಇಲ್ಲ ಸರಿ ಇಲ್ಲ ಅಂತಾರೆ. ಈಗ ನಿನ್ನ ಅಮಿಕೇಬಲ್ ಸೆಟ್ಲ್ಮೆಂಟಲ್ಲಿ ನಾವು ಮಾಡ್ಕೊಂತ ಇರೋದು ಆಯ್ತಾ? ನಾವು ಔಟ್ ಆಫ್ ದಿ ಕೋರ್ಟ್ ನಿಂಗೆ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟು ನಾನು ನಿನಗೆ ಅದನ್ನ ರಿಲೀಸ್ ಆದ ತಕ್ಷಣ ನಾನು ಏನಿದೆ ಸೆಟ್ಲ್ಮೆಂಟ್ ಮಾಡ್ತೀನಿ ಮಹೇಶ. ಅದನ್ನ ಇವರು ನಮ್ಮ ಜಡ್ಜು ಪಾಟೀಲ್ರು ಮತ್ತು ಶಶಿಕುಮಾರ್ ಹತ್ರ ಮಾತುಕತೆ ಕೂತಾಗ ನಾನು ನೀನು ಕೂತೇ ಮಾತಾಡೋಣ ಅಂತಲೇ ಹೇಳಿದ್ದೀನಿ. ಅದಕ್ಕೊಂದು ಕಾಲಾವಕಾಶ ಕೊಟ್ಬಿಡಿ ಸರ್. ಅಪ್ಪುರ ಮುಂದೆ 1 ವರ್ಷ ನಾವು 2 ವರ್ಷ ಓದ್ಕೊಂಡು ಹೋದ್ರೆ ಅದೇ ಕಮಿಟ್ಮೆಂಟ್ಲೆ ಕೂತಿರ್ಬೇಕು. ಅದೇ ನೀನು ಯಾವುದೇ ಕಾರಣಕ್ಕೂ ಆ ಥರ ತಲೆನೇ ಕೆಡಿಸ್ಕೋಬೇಡ. ನಾನು ನಿಂಗೆ ಅದಾಗಿಲ್ಲ ಅಂದ್ರೆ ನಾನು ಬೇರೆ ದುಡ್ಡು ಕೊಡ್ತೀನಿ. ನೀನು ಅವೆಲ್ಲ ತಲೆನೇ ಕೆಡಿಸ್ಕೋಬೇಡ. ನಿನಗೆ ತೊಂದರೆ ಅಂತೂ ನಾನು ಮಾಡಲ್ಲ ಅಂತ ಹೇಳಿಲ್ವ ನಾನು? ಸರ್ ಅವತ್ತಿಂದ ಹೇಳ್ತೀನಿ, ನಾನು ಅದನ್ನೇ ಹೇಳ್ತೀನಿ ಸರ್. ನೀವು ಅದನ್ನೇ ಹೇಳಿದಿರ ಅವತ್ತಿಂದ ನಂಗೆ ಸ್ಟಾರ್ಟಿಂಗ್ ಮಾತಾಡ್ತಾ ಇದ್ದೀನಿ, ಅದನ್ನೇ ಹೇಳಿದಿರ ನನಗೂ.
ಈಗ ನಾನು ಏನಂತ ಹೇಳ್ದೆ ಹೇಳು ಮಹೇಶ, ನಿಂಗೆ ಹಂತಂತ ಕ್ಲಿಯರ್ ಮಾಡ್ತೀನಿ ಮರೆ, ಇವತ್ತು ಒಂದೇ ಸಲ ಕೊಡೋಕ್ಕಾಗಿಲ್ಲ ಅಂದ್ರು ಹಂತಂತ ಕೊಟ್ಟು ಮುಗಿಸ್ತೀನಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ, ಈಗ ತಗ ಇದನ್ನ ಫಸ್ಟು ಅಂತ ಹೇಳದ್ನ ಇಲ್ವೋ ಹೇಳೋದು. ಹೌದು, ಫಸ್ಟ್ ಅಲ್ಲಿಂದ ರಿಲೀಸ್ ಮಾಡ್ಕೊಬರೋಣ ಕೋರ್ಟಿಂದ. ಹ್ಞೂ ನಿಂಗೆ ಬೇಕಾದ್ರೆ ಅದು ಮನೆ ಕಟ್ಟಕ್ಕೆ ಇನ್ನೊಂದಕ್ಕೂ ನೀವು ಶುರು ಮಾಡಿದಾಗ ಮದ್ಮೇಲೆ ಕೊಡ್ತೀನಿ ಅಂತ ನೀವು ಹೇಳಿದ್ರೆ. ಮತ್ತೆ ಸ್ಟೇಜ್ ಬೈ ಸ್ಟೇಜ್ ಕೊಡ್ತೀನಿ ಮರೆ, ನೀನು ನನ್ನ ತಲೆನೇ ಕೆಡಿಸ್ಕೊಬೇಡ ಅಂತ ಹೇಳಿದ್ದೀನಿ ತಾನೆ. ಹೌದು, ಈಗ ನನಗೆ ಯಾರು ಕೇಳಿದ್ರು ಏನೂ ಇಲ್ಲ ಸರ್, ನನ್ನ ಕಡೆಯಿಂದ ಒಂದೇ ಸರ್ ನಾ ಕೇಳ್ತಿರೋದು, ಇಷ್ಟು ಅಂತ ಒಂದು ಇದು ಮಾಡ್ಬಿಡಿ ಸರ್, ಅಷ್ಟೇ ನಾ ಕೇಳ್ತಿರೋದು. ನೀವು ಅದು ನಾಳೆ ದಿನ ನಿಮಗೂ ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಬಂತು, ಏನೋ ಒಂದು ಮಾತಾಡೋ ವಿಷಯದಲ್ಲಿ ಏನೋ ಒಂದು ಅಂತು ಇಷ್ಟೇ ಕಣ ಕೊಡೋದು ಅಂದ್ರೆ ನಾನು ಇನ್ನು ಆಗ ಏನು ಮಾಡೋಕ್ಕಾಗತ್ತೆ, ನನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ ಹೇಳಿ ಸರ್. ನಾನು ನಿಂಗೆ ಹೇಳ್ತಾ ಇರೋದು ಅರ್ಥ ಮಾಡ್ಕ. ಹಾಂ ಸರ್. ನಾನು ನೀನಿಗಾದ್ರೆ ಮಾರ್ಕೆಟ್ ಇಷ್ಟೇ ಇದೆ ರೇಟು ಅಂತ ಗೊತ್ತಿದೆ. ನಾನು ಇವತ್ತವರೆಗೂ ಮಾರ್ಕೆಟ್ನ ನಿನ್ನ ಹತ್ರ ಕೇಳಿರೋದು ಬಿಟ್ರೆ ನಾನು ಯಾವನಾರ ಹತ್ರ ಮೂರನೇವ್ರ ಹತ್ರ ಅಲ್ಲಿ ಮಾರ್ಕೆಟ್ ಬೆಲೆ ಕೇಳಿದ್ದೀನಿ ಅಂತ ನೀನು ಕರ್ಸ್ ನಾನು ಎದುರುಗಡೆ ನಿಲ್ಸ್ಬಿಡು, ನಿಂಗೆ ಹಂಗೆ ಪೂರಾ ಜಮೀನು ಬಿಟ್ಕೊಡ್ತೀನಿ. ನೀವು ಯಾರು ವಿಚಾರಿಸಿಲ್ಲ ಸರ್, ಅದಂತೂ ನಾನೇ ಹೇಳ್ತೀನಿ, ನಾನೇ ವಿಚಾರಿಸಿರೋದು, ನನಗೆ ಗೊತ್ತಿರೋದು. ನಾನು ನಿನಗೆ ಇವತ್ತು ಅಲ್ಲ ಮಹೇಶ, ನೀನೇ ಮಾತಾಡು ಅಂತ ಹೇಳಿ ನಿನಗೆ ಮಾತಾಡಕ್ ಬಿಟ್ಟಿರೋದು ನಾನು. ಹೌದು. ನನಗೆ ಇವ್ರಿಗೆ ನಮ್ಮ ಯಾರು ಶಶಿಕುಮಾರ್ ಮತ್ತೆ ಜಡ್ಜಿ ಬಿಟ್ರೆ, ಆಮೇಲೆ ಅವ್ರು ನಾನು ನಮ್ಮ ಇವರು ಹೇಳೋದಲ್ಲ ಕೇಶವಮೂರ್ತಿ, ಅವ್ರಗಳ ಹತ್ರ ಮಾತಾಡಿರೋದು ಬಿಟ್ರೆ ಇಲ್ಲಿವರೆಗೂ ನಾನು ಒಬ್ಬನ ಮೂರನೇವ್ರ ಹತ್ರ ನಾನು ಮಾತಾಡಿದ್ರೆ ನೀನು ಹೇಳಿದ್ ನಾನು ಕೇಳ್ಬಿಡ್ತೀನಿ ಸರ್. ನೀವು ಒಂದು ಅದಾದ್ಮೇಲೆ ಇವತ್ತು ಏನ್ ಮಾರ್ಕೆಟ್ ನಡೀತಿದೆ ಅದರಲ್ಲೇ ಒಂದು ಫಿಕ್ಸ್ ಮಾಡ್ಬಿಡಿ ಅಂತ ಹೇಳಿದ್ರು ಸರ್. ಬೇರೆ ಏನಿಲ್ಲ ಸರ್, ಅದೊಂದು ಮಾಡ್ಕೊಬಿಡಿ ಸರ್. ನೀನ್ ತಲೆನೇ ಕೆಡಿಸ್ಕೊಬೇಡ, ನಾಳೆ ಬಾ ಮರೆ, ನಾನು ನಿನ್ ಖಾಲಿ ಪೇಪರ್ ಸೈನ್ ಹಾಕೊಡ್ತೀನಿ. ಆಮೇಲೆ ಬೇಕಾದ್ರೆ ನೀನ್ ಬೇಕಾದ್ರೆ ಬಾ ನಾನು ನೀನು ಏನ್ ಮಾತಾಡ್ತೀವಿ ಒಂದು ಪೇಪರ್ ಮಾಡಿದ್ಮೇಲೆ ಆ ಪೇಪರ್ ವಾಪಸ್ ಕೊಡುವಂತೆ, ತಲೆ ಕೆಡಿಸ್ಕೊಬೇಡ ಬಾ ನೀನು. ಸರಿ. ಇನ್ನು ಎರಡೆರಡು ಯೋಚನೆ ಮಾಡಕ್ ಹೋಗ್ಬೇಡ ನೀನು. ಇಲ್ಲ ನಾನು ನಿಂಗೆ ಅವತ್ತೇ ಹೇಳಿದ್ದೀನಿ, ಸ್ಟ್ರೈಟ್ ಆಗಿ ಒಂದ್ಸಲಿ ಯೋಚನೆ ಮಾಡಿದ್ಮೇಲೆ ಅದು ವ್ಯವಹಾರ ಮುಗಿಯೋವರೆಗೂ ಅದೇ ಇರ್ಬೇಕು ಮಹೇಶ, ದಿನಕ್ಕೊಂದೊಂದು ಯೋಚನೆ ಮಾಡಬೇಡ ನಿಂಗೆ ಅಂತ ಹೇಳಿದ್ದೀನಿ. ದಿನಕ್ಕೊಂದೊಂದು ಯೋಚನೆ ಎಲ್ಲಿ ಮಾಡಿದೆ ಸರ್? ನಾ ಅವತ್ತು ಸೈನ್ ಕೊಡ್ಬೇಕಾದ್ರೂ ತಂದ್ಕೊಬಿಟ್ಟು ಮಧ್ಯಾಹ್ನ ಫೋನ್ ಮಾಡಿದಾಗ ನಾನು ಏನಂದೆ ಸರ್ ನಿಮಗೆ? ಅಲ್ಲ ಕಣ ಮರ, ಈಗ ನೀನು ನನಗೆ ಎಷ್ಟು ಪೇಪರ್ ಸೈನ್ ಕೊಟ್ಟಿದ್ದೀವಿ ಹೇಳು ಹೋಗ್ಲಿ, ನಿಂದು ಎಷ್ಟು ಪೇಪರ್ ನನ್ನ ಹತ್ರ ಇದಾವೆ ಹೇಳು? 3 ಪೇಪರ್ ಇದೆ ಸರ್. ಮತ್ತೆ ಈಗ ನಾವೇನಾರ ಮರ ಎರಡನೇ ಯೋಚನೆ ಮಾತಾಡ್ತೀವ? 4 ಇದೆ ಸರ್ ಟೋಟಲ್. ಮಹೇಶಣ್ಣ ಹತ್ರ 2, ನಿಮ್ಮ ಹತ್ರ 2. 4 ಇದಾವೆ. 4 ಪೇಪರ್ ಇದಾವೆ, 2 ಚೆಕ್ ಇದಾವೆ. 4 ಚೆಕ್ ಇದೆ ಸರ್, ಮಹೇಶಣ್ಣ ಹತ್ರ 2 ಕೊಟ್ಟಿ. ಆಯ್ತಾ, ನಾವೇನಾರು ಎರಡನೇ ಯೋಚನೆ ಮಾಡ್ತಿದೀವ? ಏನಿಲ್ಲ. ನೀನ್ ಹೆಂಗ್ ನೋಡೋ, ಹೆಂಗೆ ಈಗ ಕಣ್ಣು ಮುಚ್ಕೊಂತ ನಮ್ಮ ಹತ್ರ ಕೊಟ್ಟಿ ಅದೇ ತರ ನಾವು ವ್ಯವಹಾರ ಮುಗಿಸ್ಕೊಡ್ತೀವಿ. ತಲೆನೇ ಕೆಡಿಸ್ಕೋಬೇಡ ನೀನ್ ಅದ್ರ ಬಗ್ಗೆ ಎಲ್ಲ. ಯಾರು ನೋಡೋ ಮೂರನೇವ್ರು ಯಾರು ಏನು ಮಾಡಲ್ಲ ಕಣ ಮಹೇಶ, ಒಂದ್ ತಲೆಯಲ್ಲಿ ಇಟ್ಕೊಬಿಡು. ನನ್ನ ವ್ಯವಹಾರ ನಿನ್ ವ್ಯವಹಾರ. ನಾನು ಹೇಳ್ಬಿಡ್ತೀನಿ ಕೇಳು, ನನ್ನ ವ್ಯವಹಾರ ನಿನ್ ವ್ಯವಹಾರ, ನಾನು ನೀನು ಬಗೆಹರಿಸ್ಕೋಬೇಕು ಬಿಟ್ರೆ ಈಗ ಹಂಗಾರೆ ಹೋಗಿ ಕೇಳ್ಬಿಡು. ಮುರಳಿ ಸರಿಗೆ ನಾನು 4 ಚೆಕ್ ಖಾಲಿ ಕೊಟ್ಟಿದ್ದೀನಿ, 4 ಪೇಪರ್ ಖಾಲಿ ಕೊಟ್ಟಿದ್ದೀನಿ, ತಪ್ಪೋ ಸರಿನಾ ಅಂತ ಕೇಳ್ಬಿಡು. ಅದು ಸರಿ ಅಂತ ಹೇಳ್ತಾರೆ ನೋಡೋಣ. ತಪ್ಪು ಅಂತಾನೆ ಹೇಳ್ತಾರೆ ಸರ್ ಕಾನೂನು ಪ್ರಕಾರ. ಅಷ್ಟೇ. ಈಗ ನನ್ನ ನಿನ್ನ ಈ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದು ವ್ಯವಹಾರ ಆಗ್ತಿರೋದು ಬಿಟ್ರೆ, ಈಗ ನಿನ್ನ ನಿಮ್ಮ ಸ್ವಾಮಿನ ಇದ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಗ್ತಿರೋದು ಬಿಟ್ರೆ, ನೀವು ಎಲ್ಲರನ್ನು ನೀನು ಕೇಳಕ್ ಹೋದ್ರೆ ಎಲ್ಲರನ್ನೂ ತಪ್ಪು ಅಂತಲೇ ಹೇಳೋದು. ಅರ್ಥ ಆಯ್ತಾ? ನೀನೇ ಹೋಗಿ ಕೊಟ್ಟಿದ್ಯಲ್ಲ ಮರ ಅಂತ ಇರ್ಬೇಕಾದ್ರೆ ನಿಂಗೆ ತಪ್ಪು ನೀನ್ ಕೊಟ್ಟಿರೋದು ಅಂತ. ಯಾರು ಹೇಳಿದ್ರು ಬೈತಾರೆ, ಖಾಲಿ ಚೆಕ್ ಕೊಟ್ಬಿಟ್ಟು ನಿನ್ಗೆ ಹೆಂಗ್ ಪೇಪರ್ ಕೊಟ್ಟೆ ಅಂತಾನು ಬೈತಾರೆ. ಮತ್ತೆ ಈಗ ಹಂಗಾರೆ ನಾವೇನ ಎರಡನೇ ಯೋಚನೆ ಮಾಡ್ತಿದೀವ? ಏನಿಲ್ಲ. ನಾವೇನು ನೀನ್ ಹೆಂಗೆ ಕಣ್ಣು ಮುಚ್ಕೊಂತ ನಮ್ಮ ಹತ್ರ ಕೊಟ್ಟೋಗಿದ್ಯಾ ಅದೇ ತರ ಕ್ಲೀನಾಗಿ ನಾವು ಕೊಡ್ತೀವಿ. ನೀನು ಹಂಗೆ ನೀನ್ ಹೆಂಗ್ ಕೊಟ್ಟಿದ್ಯಾ ಅದೇ ತರ ನಾವು ವ್ಯವಹಾರ ನಿಂತ್ಕೋಬೇಕು ತಾನೆ. ಇದು ನಾನು ನೀನು ಬಗೆಹರಿಸ್ಕೋಬೇಕು ಬಿಟ್ರೆ ಯಾರನ್ನ ಕೇಳಕ್ ಹೋದ್ರು ಅದಕ್ಕೆ ಒಂದೊಂದು ರೀಸನ್ ಹೇಳೇ ಹೇಳ್ತಾರೆ. ಫಸ್ಟ್ ಇವತ್ತಲ್ಲ ನಾನು ನಿಂಗೆ ಮಾತಾಡ್ತಿರೋದು, ನಾನು ನೀನು ಫಸ್ಟ್ ವ್ಯವಹಾರ ಕೈ ಹಾಕಕ್ಕಿಂತ ಮುಂಚೆ ಮಾತಾಡ್ಕೊಂಡಿದೀವಿ. ನೋಡು ಮರೆ, ನನ್ನ ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಗ್ಬೇಕು ಮಹೇಶ. ಇದು ನಿನ್ ಲಾಯರ್ ಹತ್ರ ನೀನು ಹೋದ್ರೆ ನಿನ್ನಂಗೆ ಹೇಳ್ತಾರೆ, ನಮ್ಮ ಲಾಯರ್ ಹತ್ರ ಹೋದ್ರೆ ನಮ್ಮ ಲಾಯರ್ ನಮ್ಮಂಗೆ ಹೇಳ್ತಾರೆ. ಇದು ನಾವು ಫಸ್ಟ್ ಕೋರ್ಟಿಂದ ಹೊರಗಡೆ ರಿಲೀಸ್ ಆಗಬೇಕು. ರಿಲೀಸ್ ಆದರೆ ನನಗೆ ಫಂಡ್ ರೈಸ್ ಮಾಡ್ತೀನಿ, ನಾನು ನಿಂಗೆ ಏನಿದೆ ಸೆಟ್ಲ್ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಈಗ ಅಲ್ಲಿಗೆ ಏನು ಬೇಕು ತಗೊಳಕ್ ತಗ. ಆಮೇಲೆ ಹೊರಗಡೆ ಬಂದಮೇಲೆ ಏನಿದೆ ನಾನು ಕೊಡೋದೇನಿದೆ ಕೊಡ್ತೀನಿ. ಅದೇನಿದೆ ಒಪ್ಪಂದ ಪತ್ರ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ, ಅದ್ರ ಪ್ರಕಾರ ನಾನು ನಡ್ಕೋತೀನಿ. ಅರ್ಥ ಆಯ್ತಾ? ಒಪ್ಪಂದ ಅವತ್ತು ನಿಮ್ಮ ಹತ್ರನು ಲಾಸ್ಟ್ ಅಲ್ಲಿ ಅದನ್ನೇ ಕೇಳಿದೆ ಸರ್, ಒಪ್ಪಂದ ಪೇಪರ್ಲಿ ಒಂದು ಮೆನ್ಷನ್ ಮಾಡಿಸ್ಬಿಡಿ ಸರ್. ನಾನು ಅದೊಂದು ಮಾಡಿಸ್ತೀನಿ ಬಿಡು, ಆಯ್ತು ಮಾಡಿಸ್ತೀನಿ ಕಣ ಮರೆ. ಅದೊಂದೇ ಕೇಳ್ಕೊಳ್ಳೋದು ಸರ್, ಒಪ್ಪಂದ ಪೇಪರ್ ನಿಂಗೆ ಹೇಳಿದ ನಾಳೆ ಬಂದಾಗ ಖಾಲಿ ಪೇಪರ್ ಇಸ್ಕ. ಆಯ್ತು, ಆಮೇಲೆ ಬೇಕಾದ್ರೆ ಒಪ್ಪಂದ ಪತ್ರಕ್ಕೆ ನಿಂಗೆ ಏನ್ ಬೇಕೋ ಅದನ್ನ ಬರ್ದ್ಬಿಟ್ಟು ಹಾಕ. ನಾನು ತಲೆನೇ ಕೆಡಿಸ್ಕೋಬೇಡ ಬಾ. ಸರಿ ಆಯ್ತು, ನೀನ್ ಏನ್ ಮಾಡ್ತೀಯ ಟೆನ್ಷನ್ನೇ ಮಾಡ್ಕೋಬೇಡ ನೀನು. ನೀನ್ ಹೆಂಗೆ ನೋಡೋದು ನಮ್ಮ ಹತ್ರ ನಮ್ಮನ್ನ ಬ್ಲೈಂಡ್ ಆಗಿ ನಂಬಿದ್ಯಾ?
ಸರ್ ನಿಮ್ಮನ್ನು ನಂಬಿದ್ದೀನಿ ಅದು ಏನು ಮಾಡ್ತೀರಾ ಅಂತ ಹೇಳಿ ನೀನೇನು ಬ್ಲೈಂಡಾಗಿ ನಂಬಿದ್ಯಾ? ನಿನ್ನ ಇದಕ್ಕೆ ಬ್ಲೈಂಡ್ನೆಸ್ಸಿಗೆ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಸರಿ ತಲೆನೇ ಕೆಡ್ಸ್ಕೊಬೇಡ ನೀನು ಆ ವಿಚಾರದಲ್ಲಿ. ಸರಿ ಆಮೇಲೆ ಯಾರೋ ಮೂರನೇವ್ರು ನಿಂಗೆ ಹಂಗಂದ್ರು ಹಿಂಗಂದ್ರು ಅಂತೇಳಿ ಅದಕ್ಕೆ ಹುಳನೂ ಬಿಟ್ಕೋಬೇಡ ನಿನ್ನ ತಲೆಯಲ್ಲಿ. ಸರಿ ಸರ್ ಈಗ ನಾನು ಎಷ್ಟು ನಿಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ ಅಷ್ಟೇ ಕ್ಲೀನಾಗಿ ವ್ಯವಹಾರ ಮುಗಿಸ್ತೀನಿ. ಸರಿ ಸರ್ ಆಯ್ತು. ಈಗ ಅವ್ರು ಲಾಯರ್ ಮೂವ್ ಮಾಡಿದ್ರಂತೆ ಸರ್ ಆಲ್ರೆಡಿ ಶುಕ್ರವಾರ. ಸರಿ, ಏನಂದ್ರಿ ಈಗ ಅದಕ್ಕೆ ಲಾಯರು? ಸೋಮವಾರ ಸಂಜೆ 7 ಗಂಟೆಗೆ ನನಗೆ ಗೊತ್ತಾಗುತ್ತೆ. ಮಂಗಳವಾರಕ್ಕೆ ಬಂದೈತೆ ಇಲ್ಲ ಬುಧವಾರಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ ಓಕೆ. ಅಂತಂದ್ರು. ಸೋಮವಾರ ಸಂಜೆ 7 ಗಂಟೆಗೆ ಅಲ್ಲಿ ನನಗೆ ಅಪ್ಡೇಟ್ ಆಗುತ್ತೆ, ಮೊಬೈಲಲ್ಲಿ ನೋಡ್ತೀನಿ. ಹ್ಞೂ ಅದು ಮಂಗಳವಾರ ಬೆಳಿಗ್ಗೆ ಬರುತ್ತೆ ಅಂದ್ರೆ ನೀವು ಮಂಗಳವಾರ ಬೆಳಿಗ್ಗೆ ಬರಬೇಕಾಗುತ್ತೆ. ನಿಮ್ಮ ತಂಗಿದು ಒಂದು ಆಧಾರ್ ಕಾರ್ಡು, ಒಂದು ಫೋಟೋ, ಮತ್ತೆ ಇನ್ನೊಂದು ಒಂದು ವೋಟರ್ ಐ ಡಿ ಕಾರ್ಡು, ಮತ್ತೆ ಅವರು ಝೂಮ್ ಆ್ಯಪಲ್ಲಿ ಕ್ರಿಯೇಟ್ ಮಾಡಕ್ಕೆ ಹೇಳಿ. ಅಕಸ್ಮಾತ್ ಅವ್ರಿಗೆ ಕೋರ್ಟಿಂದ ಇದಾದ್ರೆ ಒಂದು ಆ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ಬೇಕಾಗತ್ತೆ ಅಂದ್ರು. ಮತ್ತೆ ಅವ್ರ ಡಿ ಡಿ ಎಲ್ಲ ಅವ್ರಿಗೆ ಡಿ ಡಿ ನಂಬರ್ ಎಲ್ಲ ಬರ್ಕೊಬಿಟ್ಟು ಬರಕ್ಕೆ ಹೇಳಿ. ಅವ್ರು ಕೇಳಿದಾಗ ಡಿ ಡಿ ಎಲ್ಲ ಹೇಳ್ಬೇಕು. ಡಿ ಡಿ ಯಾರು ಹೇಳಬೇಕು? ಅವರು? ಹಾಂ ಸರ್, ಸೌಮ್ಯ ಕೇಳಿದ್ರೆ ನಿಂಗೆ ಡಿ ಡಿ ತಗೊಂಡಿರೋದು ಗೊತ್ತಮ್ಮ, ಡಿ ಡಿ ನಂಬರ್ ಏನು ಹಿಂಗೆ ಹೇಳಿದಾರಮ್ಮ ನಿಮ್ಮ ಅಣ್ಣ ಅಂತ ಎಲ್ಲ ಕೇಳಿದ್ರೆ ಹೇಳ್ಬೇಕು. ಹೌದು ಡಿ ಡಿ ನಂಬರ್ ಇದು ಅಂತ ಹೇಳ್ಬೇಕಂತ. ಅದು ಹೇಳ್ಬೇಕು. ಏನು ನಾನು ಡಿ ಡಿ ನಂಬರ್ ನಿಂಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಪ್ಪ. ಹಾಂ ಕಳಿಸಿದ್ರೆ ಸರ್, ಅವತ್ತು ನೀವು ಕಳಿಸಿದ್ದಕ್ಕೆ ಲಾರಿ ಕಳಿಸಿದ್ದೀನಿ ಸರ್ ಅದನ್ನ. ಸರಿ, ಹಂಗಾರೆ ಅವ್ರು ಏನು ಹೇಳಿದಾರೆ ಅದನ್ನ ಕರೆಕ್ಟಾಗಿ ನೋಡಿ ತಗೋಬಾ. ಹ್ಞೂ ಸರ್. ಅದಕ್ಕೆ ಅವರು ಆಲ್ರೆಡಿ ಮೂವ್ ಮಾಡಿದಾರೆ ಅಂತ ಹೇಳಿದ್ರು. ನನಗೆ ಪೇಪರ್ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್, ಮುರಳೀಧರ್ ಸರ್ ಅವ್ರು ಬಂದಿದ್ರು. ಅಂದೆ ಅದು ನಿನ್ ಪೇಪರ್ ಬೇಕಾಗಿರೋದು ನಿನಗೆ ಕೋರ್ಟ್ ಕರೀತಾರಲ್ಲ ಅವಾಗ ಬೇಕಾಗಿರೋದು ಅಂತಂದ್ರು. ಅದಕ್ಕೆ ನೀನು ಸೋಮವಾರ ನಾನು ಸಂಜೆ ಮೇಲೆ ಫೋನ್ ಮಾಡು, ಮಂಗಳವಾರ ಬರ್ಬೇಕಾದ್ರೆ ನೀನು ಬುಧವಾರ ಬರ್ಬೇಕಾ ಹೇಳ್ತೀನಿ ಅಂದ್ರು. ಅದಕ್ಕೆ ಹೌದಾ? ನನಗೆ ನಮ್ಮ ಯಾರು ಶಶಿಕುಮಾರ್ ಸರ್ ಕೊಟ್ಟಿದ್ದು ಪಿಟೇಷನ್ ಹಾಕಕ್ಕೆ ಇದಕ್ಕೆ ಎಲ್ಲರಿಗೂ ಸೈನ್ ಹಾಕ ಬನ್ನಿ, ಇದು ಫಸ್ಟ್ ನಂದು ಅಲ್ಲೇ ಹಾಕಿಸ್ರು, ಇಲ್ಲಿಗೆ ಹಾಕಿ ನಿಮ್ದು ಅಂತ. ಅದ್ರ ಮೇಲೆ ಅವರೇ ಮಾರ್ಕ್ ಮಾಡ್ಕೊಟ್ರು, ಇಲ್ಲಿ ಪಕ್ಕದಲ್ಲಿ ಸೈನ್ ಹಾಕ್ಸ್ಕೊ ಬನ್ನಿ ಅಂತ. ನಾನು ಅದ್ರೊಳಗಡೆ ಮೂವ್ ಮಾಡಿದೀನಿ ಅಂತ ಹೇಳಿದ್ರು ಸರ್, ನಾನು ಫೋನ್ ಮಾಡಿದ್ದೆ. ಅದೇ ನಾನು ಏನ್ ಕಂಟೆಂಟ್ ಇದೆ ಅನ್ನೋದೇ ನಾನು ನೋಡ್ಲಿಲ್ಲ ಅದ್ರಲ್ಲಿ. ನಾನು ಬ್ಲೈಂಡ್ ಆಗಿ ಅವ್ರು ಹೆಂಗ್ ಕೊಟ್ರ ಹಂಗೆ ಕವರಿಗೆ ಹಾಕಿ ಕೊಟ್ರಲ್ಲ ಹಂಗೆ ಇಟ್ಕೊಬಂದು ನಿಮ್ಗೆ ಕೊಟ್ಟಿದ್ದೀನಿ. ನಾನು ಓದಕ್ಕೆ ಹೋಗಿಲ್ಲ ಹಿಂಗೇನ್ ನಾನು ಅನ್ಕೊಂಡಿದ್ದೇನೋ ಕಾಂಪ್ರಮೈಸ್ ಪಿಟಿಷನ್ ಹಾಕ್ತಿದೀವಲ್ಲ, ಕಾಂಪ್ರಮೈಸ್ ಕೋರ್ಟಲ್ಲಿ ಆಗ್ತಾ ಇದೀವಿ. ಹೊರಗಡೆ ಏನಿದ್ರೆ ನಮ್ದು ನಿಂದು ವ್ಯವಹಾರ ಅಲ್ಲ, ಅಲ್ಲೇನ್ ಕೊಡ್ಬೇಕು ಕೊಡ್ತಾ ಇದೀವಿ, ಬಾಕಿ ನಂದು ನಿಂದಕ್ಕೆ ಏನ್ ಬೇಕು ಹೊರಗಡೆ ಮಾಡ್ಕೊಂತ ಇದೀವಿ ಇನ್ನೇನು ಅಂತ ನಾನು ಹಂಗೆ ಬ್ಲೈಂಡ್ ಆಗಿ ಇಟ್ಕೊಬಂದು ಕೊಟ್ಟೆ. ನಾನು ಸ್ವಲ್ಪ ಓದಿದೆ ಸರ್, ನಂಗೆ ಫುಲ್ ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ಸುಮ್ಮನೆ ತಗೊಳಕ್ ಕೊಟ್ಟೆ, ಬಿಡು ಅಂದ್ಬಿಟ್ಟು ಫೋಡ್ ಹೊಡೆದು ಮಡಿಕೊಂಡೆ ಸುಮ್ಮನೆ. ಸರಿ ಆಯ್ತು, ಹಾಕ್ಸ್ಕೊಬಾ. ಈಗ ನೀನೇನು ಟೆನ್ಷನ್ ಮಾಡ್ಕೋಬೇಡ, ವ್ಯವಹಾರ ಮುಗಿಸ್ಕೊಳ್ಳೋಣ. ನಮ್ಗೇನೀಗ ನಿನಗೂ ವ್ಯವಹಾರ ಮುಗಿಸ್ಕೋಬೇಕು, ನನಗೂ ಮುಗಿಸ್ಕೋಬೇಕು. ನಾನು ಏನು ಮಾತಾಡಿದ್ದೀನಿ ಅದ್ರ ಪ್ರಕಾರ ಮಾಡ್ಕೊಡ್ತೀನಿ, ನೀನು ಯಾವ್ದು ಯೋಚನೆ ಮಾಡಬೇಡ. ಸರಿ ಸರ್. ಅವರು ಅದಕ್ಕೆ ನಾಳೆ ಬರದ ಸೋಮವಾರ ಹೆಂಗ್ ಬರದ ಅಂತ ಕೇಳಿದ್ರು. ಅವರು ಒಟ್ಟಿಗೆ ನೀನು ನಿಮ್ಮ ಅಡ್ವೊಕೇಟ್ನ ಕೇಳಪ್ಪ ನೀನು. ಸರಿ, ಅವ್ರೇನಾದ್ರು ಸೋಮವಾರ ಸಂಜೆ ಫೋನ್ ಮಾಡ್ತೀನಿ ಅಂತ ಹೇಳಿರೋದು ಸರ್. ಅದಕ್ಕೆ ಆಯ್ತು, ಅವ್ರ ಹತ್ರನೇ ಮಾತಾಡ್ಕೊಂಡು ಏನಿದ್ರು. ಸರಿ ಸರ್, ಹಂಗಾರೆ ನೀವು ಸೋಮವಾರ ಬೆಳಗ್ಗೆ ಒಂದು ರೆಡಿ ಮಾಡಿಸ್ತೀನಿ ಅಂದ್ರೆ ರೆಡಿ ಮಾಡಿಸ್ಕೊಬಿಡಿ ಸರ್. ಹಂಗಾರೆ ಆಯ್ತು, ನಾನು ಮಾಡಿಸ್ತೀನಿ. ಖಾಲಿ ಪೇಪರ್ ನೀವು ಹಾಕೋದು ಬೇಡ, ನಾನು ಹಾಕೋದು ಬೇಡ, ಯಾರು ಹಾಕೋದು ಬೇಡ ಸರ್. ಏನು ಟೆನ್ಷನ್ನೇ ಮಾಡ್ಕೋಬೇಡ ಮರೆ. ನೀನು ಹೆಂಗ ಮರೆ ಯಾಕಂಡು ಮುಚ್ಕೊಂಡು ಕೊಟ್ಟಿಲ್ಲ ಮರೆ ನೀನು ಹಾಕಿ. ನೀನ್ ಯಾಕೆ ಟೆನ್ಷನ್ ಮಾಡ್ಕೊತೀಯ? ಬಾ, ನೀನ್ ನಮ್ಮನ್ನ ನಂಬೋದು, ನಾವು ನಾನು ನಿನ್ನ ನಮ್ದಲ್ಲಿ ಇರಕ್ಕಾಗುತ್ತಾ? ಬಾ. ನನ್ನ ಹತ್ರ ಏನೈತೆ ಸರ್, ನನ್ನ ಹತ್ರ ಏನೈತೆ ಅಂತ ಖಾಲಿ ಪೇಪರ್ ತಗೊಂಡು ಏನ್ ನನ್ನ ಜೀವ ಅಂದ್ಬಿಟ್ರೆ ನನ್ನ ಹತ್ರ ಇನ್ನೇನು ಅಲ್ಲ. ನೀನ್ ನಮ್ಮನ್ನ ನಂಬ್ ಕೊಟ್ಟಿಲ್ಲೇನ ಮರೆಯ, ಹಂಗೆ ನಾವು ನಿನ್ನ ನಂಬ್ ಕೊಡ್ಬೋದು. ಬಾ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊತೀಯ? ಸರಿ ಸರ್, ಬರ್ತೀನಿ. ಓಕೆ.